ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. BA6 ಸೆಮಿಸ್ಟರ್ ಬರುವಂಥ ಮಧ್ಯಕಾಲೀನ ಭಾರತದ ಇತಿಹಾಸ ಯಾವುದ್ರಿ? ಮಧ್ಯಕಾಲೀನ ಭಾರತದ ಇತಿಹಾಸ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡೋಣ. ಫಸ್ಟ್ ಒನ್ ಯಾವ್ದು ಬರ್ತದ ಅಂದ್ರೆ, ಫಸ್ಟ್ ಒನ್ ಸಾಹಿತ್ಯಕ ಮೂಲಾಧಾರಗಳನ್ನು ವಿವರಿಸಿ. ಫಸ್ಟ್ ಒನ್. ಸೆಕೆಂಡ್ ಒನ್ ಬಾಬರ್ನ ಜೀವನ ಮತ್ತು ಸಾಧನೆಯ ವಿವರಣೆ. ಬಾಬರ್ನ ಪೀಠಿಗೆ ಮತ್ತು ಉಪಸಂಹಾರ ಕಂಪಲ್ಸರಿ ಹಾಕ್ಬೇಕ್ರಿ. ಬಾಬರ್ನ ಜೀವನ ಮತ್ತು ಸಾಧನೆಗಳ ಬಗ್ಗೆ. ತದನಂತರ 3 ಶೇರ್ಷಾ ಸೂರ್ನ ಆಡಳಿತಾತ್ಮಕ ಸುಧಾರಣೆಗಳನ್ನು ವಿವರಿಸಿ. ತದನಂತರ 4th ಒನ್ ಅಕ್ಬರ್ನ ರಜಪೂತ್ ನೀತಿಯನ್ನ ವಿವರಿಸಿರಿ. 5th ಒನ್ ಔರಂಗಜೇಬನ ಡೆಕ್ಕನ್ ನೀತಿಯನ್ನು ವಿವರಿಸಿರಿ. 5 ಮಾರ್ಕ್ಸ್. 6th ಒನ್ ಶಹಜಾನನ ಕಾಲದ ಸುವರ್ಣ ಯುಗ ಕುರಿತಂತ ವಿವರಿಸಿರಿ. 7th ಒನ್ ಪ್ರಶ್ನೆ ಶಿವಾಜಿಯ ಜೀವನ ಮತ್ತು ಸಾಧನೆಗಳನ್ನ ವಿವರಿಸಿರಿ. 8ನೇದ್ರಿ ಕನಕದಾಸ ಮತ್ತು ಪುರಂದರದಾಸರ ಜೀವನ ಹಾಗೂ ಬೋಧನೆಗಳನ್ನ ವಿವರಿಸಿರಿ. ತದನಂತರ 9ನೇ ಪ್ರಶ್ನೆ ಮೊಘಲರ ಕಾಲದ ಕೃಷಿ ವ್ಯವಸ್ಥೆ ಹಾಗೂ ಸಾಮಾಜಿಕ ವ್ಯವಸ್ಥೆಯನ್ನ ಕುರಿತು ಬರೆಯಿರಿ. ನೆಕ್ಸ್ಟ್ ಒನ್ ಟಿಪ್ಪಣಿ ಅಂದ್ರೆ 5 ಮಾರ್ಕ್ಸ್, ಇವು 10 ಮಾರ್ಕ್ಸ್ ಮೇಲೆ. ಫಸ್ಟ್ ಒನ್ ನೂರ್ಜಹಾನ್. ಸೆಕೆಂಡ್ ಒನ್ ಪಾಣಿಪತ್ ಕದನ. ಥರ್ಡ್ ಒನ್ ಮೊಘಲರ ಅವನತಿಯ ಕಾರಣ ಅಂಶಗಳು ಯಾವ್ಯಾವು? 4th ಒನ್ ಹುಮಾಯೂನ್. 5th ಒನ್ ಶಿವಾಜಿ ಆಡಳಿತ. 6th ಒನ್ ಹಳದಿ ಘಾಟ್ ಕದನ. ತದನಂತರ ಲಾಸ್ಟ್ ಒನ್ ಬರುವುದು ಯಾವ್ದನ್ನ ನಕಾಶೆಯ ಅಧ್ಯಯನ. ನಕಾಶೆ ಅಧ್ಯಯನ ಏನಂತಂದ್ರೆ, ಇಲ್ಲಿ ಅಕ್ಬರ್ನ ಗೆದ್ದುಕೊಂಡ ಪ್ರದೇಶಗಳನ್ನು ನಕಾಶೆಯನ್ನು ಗುರುತಿಸಿ ಅಥವಾ ಟಿಪ್ಪಣಿ ಬರೆಯಿರಿ. ಸೆಕೆಂಡ್ ಒನ್ ಪ್ರಮುಖ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿರಿ ಎಂಬುದನ್ನು ನೋಡ್ಬೋದು, ಬರೀಬೇಕು. ಅದರ ಐತಿಹಾಸಿಕ ನಿಯಮಗಳನ್ನು ಗುರುತ ಮಾಡಬೇಕು. ತದನಂತರ ಇವು ಇಷ್ಟನ್ನು ಕ್ವಶನ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ. BA6 ಸೆಮಿಸ್ಟರ್ 4th ಸೆಮಿಸ್ಟರ್ ಇಂಪಾರ್ಟೆಂಟ್ ಮಧ್ಯಕಾಲೀನ ಭಾರತ ಇತಿಹಾಸ. ಇವು ಫಿಕ್ಸ್ ಕ್ವಶನ್ಗಳನ್ನು ನಿಮಗೆ ಬೀಳ್ತಾವ. ಸರಿಯಾಗಿ ನೋಡ್ರಿ, ಓದ್ರಿ. ಆಲ್ ದ ಬೆಸ್ಟ್ ಎಕ್ಸಾಮ್ಕ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಸಪೋರ್ಟ್ ಮಾಡ್ರಿ. ವಿಡಿಯೋನ ಕೊನೆ ತನಕ ನೋಡ್ರಿ.